ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಸಾಮಾನ್ಯ ಅರ್ಥದಲ್ಲಿ ವ್ರತ ಅಂದರೆ ನಿಷ್ಠೆ. ದೇವರಿಗೆ ನಾವು ತೋರಿಸುವಂತಹ ಭಕ್ತಿ, ಗೌರವ ವ್ರತದ ಮುಖಾಂತರ ಪೂಜಾ ರೂಪದಲ್ಲಿ ಆಚರಿಸಲ್ಪಡುತ್ತೆ. ಪ್ರತಿ ವ್ರತದಲ್ಲಿ ಆಚರಣೆಗೆ ಪೂರ್ವ ಸಿದ್ಧತೆ ಅತ್ಯವಶ್ಯಕವಾಗಿ ಇರುತ್ತೆ. ಕಾಲಕ್ಕೆ ತಕ್ಕಂತೆ ಪೂಜಾ ದ್ರವ್ಯಗಳನ್ನು ಬಳಸಿಕೊಂಡು ಕೆಲವು ವಿಶಿಷ್ಟ ನಿಯಮಗಳನ್ನು ಪಾಲಿಸಿ ವ್ರತಗಳನ್ನು ಮಾಡಬೇಕಾಗತ್ತೆ. ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನು ದೇವರು ಅಂತ ಭಾವಿಸಿ ಪೂಜಿಸುವಂತಹ ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಪತಿಯ ಆಯಸ್ಸು, ಆರೋಗ್ಯ ವೃದ್ಧಿಯಾಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಬೇಕೆಂದ ಪ್ರಾರ್ಥಿಸಿ ಅನೇಕ ವ್ರತಗಳನ್ನು ಮಾಡುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಬಂದಿದೆ. ವಟಸಾವಿತ್ರಿ ಪೂಜೆ, ಮಂಗಳಗೌರಿ ಪೂಜೆ, ಹಾಗೆಯೇ ಈ ಭೀಮನ ಅಮಾವಾಸ್ಯೆಯೂ ಸಹ ಒಂದು. ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಸಹ ಕರೀತಾರೆ. ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದಂಥ ಆಭರಣ. ಪತಿಯ ಸಂಕಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಅಂತ ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿ ವಿಧಾನಪೂರ್ವಕವಾಗಿ ಪೂಜೆಯನ್ನು ಮಾಡೋದೇ ಈ ಭೀಮನ ಅಮಾವಾಸ್ಯೆ. ಉದ್ದೇಶ ಒಂದೇ ಆದರೂ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಭಿನ್ನತೆಯನ್ನು ಕಂಡುಬರುತ್ತೆ. ಹಾಗೆ ಆಚರಣೆಯಲ್ಲೂ ಸಹ ವೈವಿಧ್ಯತೆಯನ್ನು ಕಾಣಬಹುದು. ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ. ಇದೇ ಆಗಸ್ಟ್ 4ನೇ ತಾರೀಕಿನಂದು ಬಂದಿರುವಂಥ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡೋಣ. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯ ವ್ರತವನ್ನು ಕೈಗೊಳ್ಳುವ ಹಲವರಿಗೆ ಈ ಒಂದು ಪೌರಾಣಿಕ ಹಿನ್ನೆಲೆ ತಿಳಿದಿರೋದಿಲ್ಲ. ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಪತಿಯ ಪಾದ ಪೂಜೆ ಮಾಡೋದು ಅಷ್ಟೇ ಅನ್ನುವಂತಹ ಒಂದು ಕಲ್ಪನೆ ಸಾಕಷ್ಟು ಜನರಲ್ಲಿ ಇದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸೋದು ಬಹಳ ಮುಖ್ಯವಾಗಿದೆ. ಜ್ಯೋತಿರ್ಭೀಮೇಶ್ವರ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ಪುರಾಣಗಳ ಪ್ರಕಾರ ಶಿವ ಪಾರ್ವತಿಯರ ವಿವಾಹವಾದಂತಹ ದಿವಸ, ಅಲ್ಲದೆ ಮಹಾಭಾರತದಲ್ಲಿ ಬರುವಂತಹ ಪಂಚಪಾಂಡವರಲ್ಲಿ ಇದ್ದಂತಹ ಭೀಮ ದ್ರೌಪದಿಯ ಮೇಲೆ ಕಣ್ಣಿಟ್ಟಂತಹ ಕೀಚಕನನ್ನು ವಧೆ ಮಾಡಿದಂತಹ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆಯನ್ನು ಮಾಡಲಾಗಿದೆ ಅಂತಲೂ ಸಹ ಪುರಾಣಗಳಲ್ಲಿ ಇದೆ. ಈ ಒಂದು ವ್ರತವನ್ನು ವಿವಾಹಿತರಷ್ಟೇ ಅಲ್ಲದೆ ಅವಿವಾಹಿತ ಕನ್ಯೆಯರೂ ಸಹ ಆಚರಿಸುವುದುಂಟು. ವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರೆ, ಅವಿವಾಹಿತ ಕನ್ಯೆಯರು ಒಳ್ಳೆಯ ಗಂಡ ಸಿಗಲಿ, ಒಳ್ಳೆಯ ದಾಂಪತ್ಯ ಜೀವನ ನಮ್ಮದಾಗಲಿ ಅಂತ ಪ್ರಾರ್ಥಿಸ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂತಹವರು ಈ ಒಂದು ವ್ರತಕಥೆಯನ್ನು ಓದುವಂತಹ ಪರಿಪಾಠವಿದೆ. ಈ ಒಂದು ವ್ರತದ ಹಿನ್ನೆಲೆ ಏನು, ವ್ರತಕಥೆ ಏನು ಅಂತ ನೋಡೋದಾದರೆ, ಹಿಂದೊಮ್ಮೆ ಋಷಿಗಳೆಲ್ಲರೂ ಸೂತರನ್ನು ಕೇಳಿದ್ರಂತೆ. ಸರ್ವಶಾಸ್ತ್ರಗಳನ್ನು ಬಲ್ಲಂತಹ ಮಹಾನುಭಾವರಾದ ಸೂತರೇ ನಾರಿಯ ದೀರ್ಘ ಸೌಮಂಗಲ್ಯಕ್ಕಾಗಿ ಯಾವ ವ್ರತವನ್ನು ಆಚರಿಸಬೇಕು ಅಂತ. ಅದಕ್ಕೆ ಸೂತರು ಭೀಮನ ಅಮಾವಾಸ್ಯೆ ಎಂಬ ಒಂದು ಪವಿತ್ರವಾದಂತಹ ವ್ರತವನ್ನು ಉಪದೇಶಿಸ್ತಾರೆ. ಇದನ್ನು ಆಷಾಢ ಕೃಷ್ಣ ಅಮಾವಾಸ್ಯೆ ಎಂದು ಹೆಣ್ಣು ಮಕ್ಕಳು ತಮ್ಮ ದೀರ್ಘ ಸೌಮಂಗಲ್ಯಕ್ಕಾಗಿ ಆಚರಿಸಬೇಕು. ಹಾಗೆ ಅದರ ಹಿನ್ನೆಲೆಯನ್ನು ವಿವರಿಸುತ್ತಾ ಸೂತರು ಕಥೆಯೊಂದನ್ನು ಹೇಳ್ತಾರೆ. ಆ ಕತೆ ಈ ರೀತಿಯಾಗಿದೆ. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬಂತಹ ರಾಜನಿರ್ತಾನೆ. ಅವನು ಪರಮ ಧಾರ್ಮಿಕನಾಗಿರ್ತಾನೆ, ಹಾಗೆ ಪ್ರಜಾಪಾಲಕನಾಗೂ ಇರ್ತಾನೆ. ಅವನಿಗೆ ಸರ್ವಶಾಸ್ತ್ರ ಸಂಪನ್ನನಾದಂತಹ ಅತಿ ಸುಂದರನಾದ ವಿಜಯಶೇಖರ ಎಂಬಂತಹ ಮಗನಿರ್ತಾನೆ. ವಿಜಯಶೇಖರನು ದುರ್ದೈವವಶಾತ್ ಅಕಾಲ ಮರಣವನ್ನು ಹೊಂದಿರ್ತಾನೆ. ದುಃಖದಿಂದ ಬಳಲಿದಂತಹ ತಂದೆ ತಾಯಿಗಳು ತಾರುಣ್ಯಕ್ಕೆ ಕಾಲಿಟ್ಟಂತಹ ಮಗನ ವಿವಾಹವನ್ನು ನೋಡೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಆಗ ಮಗನ ಮೃತದೇಹಕ್ಕೆ ವಿವಾಹ ಮಾಡೋಣ ಅಂತ ಯೋಚಿಸಿ, ಯಾರು ತಮ್ಮ ಮಗನ ಮೃತದೇಹದೊಂದಿಗೆ ವಿವಾಹವಾಗ್ತಾರೆ ಅವರಿಗೆ 1,00,000 ಚಿನ್ನದ ನಾಣ್ಯಗಳನ್ನು ಕೊಡೋದಾಗಿ ಪಟ್ಟಣದ ತುಂಬೆಲ್ಲ ಡಂಗೂರವನ್ನು ಸಾರಿಸ್ತಾರೆ. ಅದೇ ಊರಿನಲ್ಲಿ ಮಾಧವ ಮತ್ತು ಸುಶೀಲೆ ಎಂಬಂತಹ ಬಡ ಬ್ರಾಹ್ಮಣರಿರ್ತಾರೆ. ಅವರಿಗೆ 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳಿರ್ತಾರೆ. ತುಂಬ ಬಡತನ, ದಾರಿದ್ರ್ಯದಿಂದ ವ್ಯಥೆ ಪಡ್ತಿರುವಂಥ ಮಾಧವ ತನ್ನ ಹೆಂಡತಿಯ ಬಳಿ ಬಂದು ಕೇಳ್ತಾನೆ, ನಮ್ಮ ಒಬ್ಬ ಮಗಳನ್ನು ರಾಜನ ಮಗನಿಗೆ ವಿವಾಹ ಮಾಡೋಣ. ಅದರಿಂದ ಬರುವಂಥ ಧನದಿಂದ ಉಳಿದವರಾದರೂ ಸುಖದಿಂದ ಬಾಳಬಹುದು. ಇದನ್ನು ಕೇಳಿದಂಥ ಹೆಂಡತಿ ಕೋಪಗೊಂಡು, ಕುರೂಪಿಯಾಗಲಿ ವೃದ್ಧನೇ ಆಗಲಿ ಬದುಕಿರುವವನಿಗೆ ಮಾತ್ರ ನಮ್ಮ ಮಗಳನ್ನು ಧಾರೆ ಎರೆಯೋಣ ಅಂತ ಹೇಳ್ತಾಳೆ. ಆದರೆ ದಾರಿದ್ರ್ಯದಿಂದ ಬೇಸತ್ತಂತಹ ಮಾಧವ ತನ್ನ ಮಗಳನ್ನು ಕರೆದುಕೊಂಡು ಹೋಗಿ
ರಾಜನ ಮಗನ ಮೃತದೇಹದೊಂದಿಗೆ ವಿವಾಹವನ್ನು ಮಾಡಿಸಿಬಿಡ್ತಾನೆ. ರಾಜನು ಸಕಲ ಮರ್ಯಾದೆ ವೈಭವಗಳಿಂದ ಸೊಸೆಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದು ಕೊನೆಗೆ ಸ್ಮಶಾನದಲ್ಲಿ ಮಗನ ಮೃತದೇಹದೊಂದಿಗೆ ಬಿಟ್ಟು ಹೋಗುತ್ತಾನೆ. ಸ್ಮಶಾನದಲ್ಲಿ ಗೂಬೆಗಳ ಧ್ವನಿ ಬಿಟ್ಟರೆ ಇನ್ನೊಂದು ಶಬ್ದವಿಲ್ಲ. ಅಲ್ಲಿಯೇ ಪತಿಯನ್ನು ಬಿಟ್ಟು ಹೋದರೆ ಪತಿವ್ರತ ಧರ್ಮ ಕೆಡುವುದೆಂಬಂತಹ ಧರ್ಮ ಸಂಕಟ. ಏನು ಮಾಡಲಿ ಎಂದು ದುಃಖದಿಂದ ಪರಿತಪಿಸುತ್ತಾ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾಳೆ. ಹೇ ಅನಾಥ ರಕ್ಷಕನೇ, ಮಾರ್ಕಂಡೇಯರನ್ನು ಬದುಕಿಸಿದಂತೆ ನನ್ನ ಪತಿಯನ್ನು ಬದುಕಿಸಿಕೊಡು ಎಂದು ಪರಿಪರಿಯಾಗಿ ಶಿವನಲ್ಲಿ ಪ್ರಾರ್ಥಿಸುತ್ತಾಳೆ. ಮೇಲುಧ್ವನಿಯಿಂದ ಬಹಳವಾಗಿ ರೋಧಿಸುತ್ತಾಳೆ. ಆಗ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಂತಹ ಶಿವಪಾರ್ವತಿಯರಿಗೆ ಅವಳ ಆರ್ತನಾದವು ಕೇಳಿಸುತ್ತದೆ. ತಕ್ಷಣವೇ ಆ ಸ್ಮಶಾನದಲ್ಲಿ ಶಿವ ಪಾರ್ವತಿಯರು ಅವಳಿಗೆ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ಕಂಡಂತಹ ಆ ಬಾಲಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನ್ನ ದೀನ ಪರಿಸ್ಥಿತಿಯನ್ನು ತೋಡಿಕೊಳ್ತಾಳೆ. ತನ್ನ ಗಂಡನನ್ನು ಹೇಗಾದರೂ ಬದುಕಿಸಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸುತ್ತಾಳೆ. ಅದಕ್ಕೆ ಈಶ್ವರನು, ಕೇಳು ಮಗಳೇ, ಸ್ತ್ರೀಯರಿಗೆ ದೀರ್ಘ ಸೌಮಂಗಲ್ಯದ ವೃದ್ಧಿಗೆ ಸಕಲ ಮಂಗಳಕರವಾದ ಪುತ್ರ ಪೌತ್ರಾಭಿವೃದ್ಧಿಗೆ ಕಾರಣವಾದಂತಹ ಒಂದು ವ್ರತ ಇದೆ. ಅದನ್ನು ಹೇಳುವೆ, ಭಕ್ತಿಯಿಂದ ಆ ವ್ರತವನ್ನು ಆಚರಿಸು. ಇಂದು ಅಮಾವಾಸ್ಯೆ ಆದ್ದರಿಂದ ಇಂದೇ ಆ ವ್ರತವನ್ನು ಆಚರಿಸು ಎಂದು ಶಿವನು ವಿವರವಾಗಿ ವ್ರತಕಥೆಯನ್ನು ವಿವರಿಸುತ್ತಾನೆ. ಶಿವನೇ ತಿಳಿಸಿರುವಂತೆ ಶುದ್ಧ ಸ್ನಾನಾದಿಗಳನ್ನು ಮಾಡಿ ಪೂಜೆಯ ಸ್ಥಳವನ್ನು ಶೋಧಿಸಿ ಅಂದರೆ ಶುಚಿಗೊಳಿಸಿ ಸರ್ವತೋಭದ್ರ ಮಂಡಲವನ್ನು ಅಂದರೆ ರಂಗೋಲಿಯನ್ನು ಬರೆದು ಅಕ್ಕಿಯ ರಾಶಿಯ ಮೇಲೆ ಮಣ್ಣಿನಿಂದ 2 ದೀಪ ಸ್ತಂಭಗಳನ್ನು ಮಾಡಿ ಪಾರ್ವತಿ ಸಮೇತನಾದ ಜ್ಯೋತಿರ್ನಾಮಕನಾದ ನನ್ನನ್ನು ಪೂಜಿಸುವು. ಗೋಧಿ ಹಿಟ್ಟಿನಿಂದ ಮಾಡಿದಂಥ ಪದಾರ್ಥವನ್ನು ನಿವೇದಿಸು. ಹೀಗೆ ಮಾಡಿದಲ್ಲಿ ಸಕಲ ಇಷ್ಟಾರ್ಥವನ್ನು ಹೊಂದುವೆ ಎಂದು ಶಿವನು ನುಡಿಯುತ್ತಾನೆ. ಅಂತೆಯೇ ಆ ಹುಡುಗಿ ಚಾಚೂ ತಪ್ಪದಂತೆ ಭಾಗೀರಥಿ ನದಿಯಲ್ಲಿ ಮಿಂದು ಭಕ್ತಿಯಿಂದ ಈ ಒಂದು ವ್ರತವನ್ನು ಆಚರಿಸುತ್ತಾಳೆ. ಕೊನೆಯಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದ ಬೇಳೆ ಭಂಡಾರವನ್ನು ನಿವೇದಿಸುತ್ತಾಳೆ. ಅಣ್ಣ ತಮ್ಮಂದಿರಿದ್ದರೆ ಈ ಭಂಡಾರವನ್ನು ಒಡೆದುಕೊಡ್ತಾ ಇದ್ರು ಅಂತ ದುಃಖಿಸಿದಾಗ ಸಾಕ್ಷಾತ್ ನಂದಿ ವಾಹನನಾದ ಶಿವನೇ ಅವಳಿಗೆ ಬೇಳೆ ಭಂಡಾರವನ್ನು ಒಡೆದುಕೊಡ್ತಾನೆ. ಹೀಗೆ ಜ್ಯೋತಿ ಸ್ತಂಭವನ್ನು ಪೂಜಿಸಿ ಶಿವ ಪಾರ್ವತಿಯರ ಕೃಪೆಗೆ ಪಾತ್ರಳಾಗಿ ಮೃತನಾದಂತಹ ತನ್ನ ಪತಿಯನ್ನು ಬದುಕಿಸಿಕೊಳ್ತಾಳೆ. ನಂತರ ಶಿವನು ತನ್ನ ಅನುಗ್ರಹದಿಂದ ಅಲ್ಲಿಯೇ ಅವರಿಗೊಂದು ಪಟ್ಟಣವನ್ನು ಸಹ ನಿರ್ಮಿಸಿಕೊಡುತ್ತಾನೆ. ಸಕಲ ಐಶ್ವರ್ಯಗಳನ್ನು ಹೊಂದಿ ಅನೇಕ ವರ್ಷಗಳ ಕಾಲ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾರೆ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಂತಹ ದೀಪಸ್ತಂಭ ಗೌರಿ ವ್ರತ. ಇದೇ ಭೀಮನ ಅಮಾವಾಸ್ಯೆ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇನ್ನು ಮನೆಯಲ್ಲಿ ಈ ಒಂದು ವ್ರತವನ್ನು ಮಾಡೋದು ಹೇಗೆ? ಭೀಮನ ಅಮಾವಾಸ್ಯೆ ಎಂದು ಮಡಿಯುಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ಒಂದೆಡೆ ಜೋಡಿಸ್ಕೊಂಡು ಒಂದು ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಮೊದಲು ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ 2 ಬೊಗಸೆಯಷ್ಟು ಅಕ್ಕಿಯನ್ನು ತುಂಬಿ ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ಅರಿಶಿಣದಿಂದ ಓಂ ಹಾಗೂ ಕುಂಕುಮದಿಂದ ಶ್ರೀ ಎಂಬಂತಹ ಬೀಜಾಕ್ಷರಗಳನ್ನು ಬರೆಯಬೇಕು. ಅಕ್ಕಿಯ ಮೇಲೆ ವಿಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟು ಅರಿಶಿನ ಕುಂಕುಮ ಹೂವನ್ನು ಸಹ ಇಟ್ಟು ಅದರ ಮೇಲೆ ದೀಪದ ಕಂಬಗಳನ್ನು ಜೋಡಿಸಬೇಕು. ಈ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿರುತ್ತದೆ. ಹಾಗಾಗಿ ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ನಿಮ್ಮ ಬಳಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದನ್ನೇ ಪೂಜೆಗೆ ಇಡಬಹುದು. ತಟ್ಟೆಯ ಮುಂದೆ ಮತ್ತೆರಡು ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಚಿ ಇದರ ಮುಂದೆ ಗಣೇಶನನ್ನು ಇಟ್ಟು ವಿಘ್ನೇಶ್ವರಿಗೆ ಪ್ರಥಮ ಪೂಜೆಯನ್ನು ಮಾಡಿ ಕೆಲವೆಡೆ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ಸಹ ಪೂಜೆಯನ್ನು ಮಾಡಲಾಗುತ್ತೆ. ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಮದುವೆಯಾದವರು 12 ಗಂಟುಗಳಿರುವಂತಹ ಗೌರಿ ದಾರವನ್ನು ಹಾಗೆ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು 5 ಗಂಟುಗಳಿರುವಂತಹ ಒಂದು ಗೌರಿ ದಾರವನ್ನು ತಯಾರಿಸಿಕೊಳ್ಳಬೇಕಾಗತ್ತೆ. ನಂತರ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ ಪಾದಪೂಜೆಯನ್ನು ಮಾಡುವಾಗ ಗಂಡನಿಂದ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬೇಕು. ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ತಾಯಿಯಿಂದ ತಮ್ಮ ಕೈಗೆ ದಾರವನ್ನು ಕಟ್ಟಿಸಿಕೊಂಡು ನಂತರ ವ್ರತವನ್ನು ಪ್ರಾರಂಭಿಸಬೇಕು. ಶಿವ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ಶಿವ ಅಷ್ಟೋತ್ತರ, ಗೌರಿ ಅಷ್ಟೋತ್ತರ, ಪಾರ್ವತಿ ಶ್ಲೋಕಗಳನ್ನು ಹೇಳಿ ಪೂಜೆಯನ್ನು ಮಾಡಬೇಕು. ಎಲ್ಲದರ ಜೊತೆಗೆ ದೀರ್ಘಾಯುಷ್ಯಕ್ಕಾಗಿ ಈ ಮೃತ್ಯುಂಜಯ ಮಂತ್ರವನ್ನು ಸಹ ಪಠಿಸುವುದು ರೂಢಿಯಲ್ಲಿದೆ. ನಂತರ ಭಂಡಾರ. ಸಾಕಷ್ಟು ಜನರ ಮನೆಯಲ್ಲಿ
ಭೀಮನ ಅಮಾವಾಸ್ಯೆ ಎಂದು ಭಂಡಾರದ ಹಬ್ಬ ಎಂದು ಸಹ ಆಚರಣೆಯನ್ನು ಮಾಡ್ತಾರೆ. ಈ ಒಂದು ಭಂಡಾರ ಅಂದರೆ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ಒಳಿತಿಗೋಸ್ಕರ ಮಾಡುವಂಥದ್ದು. ಹಾಗೆ ಗಂಡು ಮಕ್ಕಳು ತಮ್ಮ ಸಹೋದರಿಯರ ಜೀವನ ಚೆನ್ನಾಗಿರಲಿ, ಶುಭವಾಗಿರಲಿ ಅಂತ ಹಾರೈಸುವಂತಹ ಒಂದು ಪದ್ಧತಿ. ಈ ವಿಶೇಷ ದಿನದಂದು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಕಡುಬು ಅಥವಾ ಕರ್ಜಿಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ತಯಾರಿಸ್ತಾರೆ. ತಯಾರಿಸಬೇಕಾದ್ರೆ ಅದರ ಒಳಗಡೆ ನಾಣ್ಯಗಳನ್ನು ಇರಿಸಲಾಗುತ್ತೆ. ನಂತರ ಅದನ್ನು ಹೊಸಿಲ ಮೇಲೆ ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಇದರ ನಂತರ ಅಣ್ಣ ಅಥವಾ ತಮ್ಮ ಮೊಣಕೈಯಿಂದ ಈ ಭಂಡಾರವನ್ನು ಹಾಗೆ ಅಣ್ಣ ಮತ್ತು ಅಕ್ಕನ ಸ್ಥಾನದಲ್ಲಿರೋರು ತಮ್ಮ ತಂಗಿ ಅಥವಾ ತಮ್ಮನಿಗೆ ಉಡುಗೊರೆಯನ್ನು ಸಹ ಕೊಡುತ್ತಾರೆ. ನಮ್ಮ ಭಾರತೀಯ ಸಂಪ್ರದಾಯವೆಂದರೆ ಸಕಲ ಜಾತಿ ಧರ್ಮಗಳನ್ನು ಏಕತೆಯಿಂದ ಕಾಣುವಂತಹ ಒಂದು ಸಂಸ್ಕೃತಿ. ಆದ್ದರಿಂದ ಈ ಒಂದು ಪೂಜೆ ಅಥವಾ ವ್ರತವು ಯಾವುದೇ ಒಂದು ಧರ್ಮಕ್ಕಾಗಲಿ ಜಾತಿಗಾಗಲಿ ಸೀಮಿತಗೊಂಡಿಲ್ಲ. ಎಲ್ಲ ಸುಮಂಗಲಿಯರು ಅವಶ್ಯವಾಗಿ ಆಚರಿಸಬಹುದಾದಂತಹ ಒಂದು ಪವಿತ್ರವಾದಂತಹ ವ್ರತ. ನಮ್ಮ ಅನುಕೂಲಗಳಿಗೆ ತಕ್ಕಂತೆ ವೈಭವ ಅವಶ್ಯವಾಗಿ ಮಾಡಬೇಕು. ಆದರೆ ವೈಭವ ಆಡಂಬರಗಳೇ ಮುಖ್ಯವಲ್ಲ. ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಭಕ್ತಿ. ಆದ್ದರಿಂದ ಯಥಾಯೋಗ್ಯ ಭಕ್ತಿ ವಿಶ್ವಾಸಗಳಿಂದ ಪೂಜೆಯನ್ನು ಮಾಡುವುದೇ ಅತಿ ಪ್ರಧಾನ. ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಪ್ರಾರ್ಥನೆಗಳು ಈಡೇರುವಂತಾಗಲಿ. ಆ ಭಗವಂತ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಆನ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.